ಹಾಯ್ ಆಲ್, ಈ ವಿಡಿಯೋದಲ್ಲಿ ಪ್ರತಿನಿತ್ಯ ಅತಿ ಹೆಚ್ಚಾಗಿ ಎಲ್ಲರೂ ಬಳಸುವಂಥ ಮೆಡಿಸಿನ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ನಿಮ್ಮ ಮನೆಗಳಲ್ಲಿ ನೀವು ಅತಿ ಹೆಚ್ಚಾಗಿ ಯಾವ ಮೆಡಿಸಿನ್ನ ಯೂಸ್ ಮಾಡ್ತಾ ಇದ್ದೀರಾ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋದಲ್ಲಿ ನೀವು ಅತಿ ಹೆಚ್ಚಾಗಿ ಬಳಸುವಂಥ 5 ಮೆಡಿಸಿನ್ನ ಯೂಸಸ್, ಸೈಡ್ ಎಫೆಕ್ಟ್ಸ್ ಮತ್ತು ಅದು ಹೇಗೆ ವರ್ಕ್ ಮಾಡುತ್ತೆ ಹಾಗೆ ಸೇಫ್ಟಿ ಅಡ್ವೈಸ್ನ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡದೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಫಸ್ಟ್ ಒಂದು ಟ್ಯಾಬ್ಲೆಟ್ ಸಿನಾರಿಸ್ಟ್ ಟ್ಯಾಬ್ಲೆಟ್. ಈ ಟ್ಯಾಬ್ಲೆಟ್ನ ಏಕೆ ಯೂಸ್ ಮಾಡ್ತಾರೆ ಅಂದರೆ ಟ್ರೀಟ್ಮೆಂಟ್ ಆಫ್ ಕಾಮನ್ ಕೋಲ್ಡ್ ಅಂದರೆ ನೆಗಡಿಯ ರೋಗಲಕ್ಷಣಗಳನ್ನು ಕಡಿಮೆ ಮಾಡಲು ಈ ಟ್ಯಾಬ್ಲೆಟ್ನ ಬಳಸುತ್ತಾರೆ. ನಿಮ್ಮ ದೇಹದಲ್ಲಿ ಬರುವಂತಹ ಜ್ವರ, ನೆಗಡಿ, ಶೀತ, ತಲೆನೋವು ಅಂದರೆ ಹೆಡೇಕ್, ಸ್ನಾಯು ನೋವು, ಮೂಗು ಕಟ್ಟುವಿಕೆ ಅಂದರೆ ನೋಸ್ ಬ್ಲಾಕ್, ಸ್ರವಿಸುವ ಮೂಗು ಅಂದರೆ ರೆನಿ ನೋಸ್, ಗಂಟಲು ನೋವು, ಕಣ್ಣುಗಳಲ್ಲಿ ನೀರು ತುಂಬಿಕೊಳ್ಳುವುದು, ಸೀನುವುದು ಇಂತಹ ನೆಗಡಿಯಂತಹ ರೋಗಲಕ್ಷಣಗಳನ್ನು ಕಡಿಮೆ ಮಾಡಲು ಈ ಟ್ಯಾಬ್ಲೆಟ್ನ ಬಳಸುತ್ತಾರೆ. ಈ ಟ್ಯಾಬ್ಲೆಟ್ ನಿಮ್ಮ ದೇಹದಲ್ಲಿ ಹೇಗೆ ವರ್ಕ್ ಮಾಡುತ್ತೆ ಅಂದರೆ ಇದರಲ್ಲಿ ಕ್ಲೋರೋಫಿನೆರಮೈನ್, ಪ್ಯಾರಾಸಿಟಮಾಲ್, ಫಿನೈಲ್ಫ್ರಿನ್ ಎಂಬ ಮೆಡಿಸಿನ್ಸ್ ಇವೆ. ಕ್ಲೋರೋಫಿನೆರಮೈನ್ ಈ ಮೆಡಿಸಿನ್ ನಿಮ್ಮ ದೇಹದಲ್ಲಿ ಹೇಗೆ ವರ್ಕ್ ಮಾಡುತ್ತೆ ಅಂದರೆ ಇದು ಒಂದು ಆ್ಯಂಟಿಹಿಸ್ಟಮೈನ್ ಮೆಡಿಸಿನ್. ಈ ಮೆಡಿಸಿನ್ ನಿಮ್ಮ ದೇಹದಲ್ಲಿ ಹೇಗೆ ವರ್ಕ್ ಮಾಡುತ್ತೆ ಅಂದರೆ ನಿಮ್ಮ ದೇಹವು ಅಲರ್ಜಿ ಕಂಡೀಷನ್ಸ್ಗೆ ಒಳಗೊಂಡಾಗ ಅಂದರೆ ಎಕ್ಸಾಂಪಲ್ ನಿಮ್ಮ ಮನೆಯಲ್ಲಿ ಸಾಕಿರುವ ಪ್ರಾಣಿಗಳಿಂದ ಬರುವಂತಹ ಅಲರ್ಜಿ, ಹಾಗೆ ಡಸ್ಟ್ ಅಲರ್ಜಿ ಅಂದರೆ ನೀವು ಕೆಲಸ ಮಾಡುತ್ತಿರುವಾಗ ಬರುವಂತಹ ಮನೆಯ ಧೂಳು, ಈ ಅಲರ್ಜಿ ನಿಮ್ಮ ದೇಹದಲ್ಲಿ ಸೇರಿಕೊಂಡಾಗ ಹಿಸ್ಟಮೈನ್ ಎಂಬ ರಾಸಾಯನಿಕ ಉತ್ಪತ್ತಿಯಾಗುತ್ತದೆ. ಇದರಿಂದ ನಿಮ್ಮ ಬಾಡಿಯಲ್ಲಿ ಸೀನುವುದು, ಮೂಗು ಸೋರುವುದು, ಹಾಗೆ ಕಣ್ಣಿನಲ್ಲಿ ನೀರು ತುಂಬಿಕೊಳ್ಳುವುದು, ಸ್ಕಿನ್ ಅಲರ್ಜಿ, ತುರಿಕೆ, ಕೆಂಪು, ದದ್ದು ಇಂತಹ ರೋಗಲಕ್ಷಣಗಳು ಕಾಣಿಸಿಕೊಳ್ಳುತ್ತದೆ. ಈ ಕ್ಲೋರೋಫಿನೆರಮೈನ್ ಒಂದು ಆ್ಯಂಟಿಹಿಸ್ಟಮೈನ್ ಮೆಡಿಸಿನ್. ನಿಮ್ಮ ದೇಹದಲ್ಲಿ ಉತ್ಪತ್ತಿಯಾಗಿರುವಂಥ ಹಿಸ್ಟಮೈನ್ ಮೆಡಿಸಿನ್ನ ತಡೆಗಟ್ಟುವ ಮೂಲಕ ಕಾರ್ಯನಿರ್ವಹಿಸುತ್ತದೆ. ಅಂದರೆ ಆ್ಯಂಟಿ ಅಲರ್ಜಿಕ್ ಮೆಡಿಸಿನ್. ಅಲರ್ಜಿಗೆ ಕಾರಣವಾಗಿರುವಂಥ ಕೆಮಿಕಲ್ ಮೆಸೆಂಜರ್ಸ್ನ ಬ್ಲಾಕ್ ಮಾಡುವ ಮೂಲಕ ಈ ಮೆಡಿಸಿನ್ ನಿಮ್ಮ ದೇಹದಲ್ಲಿ ಕಾರ್ಯನಿರ್ವಹಿಸುತ್ತದೆ. ಪ್ಯಾರಾಸಿಟಮಾಲ್ ನಿಮ್ಮ ದೇಹದಲ್ಲಿ ಹೇಗೆ ವರ್ಕ್ ಮಾಡುತ್ತೆ ಅಂದರೆ ಇದು ಒಂದು ಅನಾಲ್ಜೆಸಿಕ್ ಮತ್ತು ಆ್ಯಂಟಿಪೈರೆಟಿಕ್ ಮೆಡಿಸಿನ್. ಅನಾಲ್ಜೆಸಿಕ್ ಅಂದರೆ ಇದು ಒಂದು ಪೇನ್ ರಿಲೀವರ್ ಅಂದರೆ ನೋವು ನಿವಾರಕ. ಆ್ಯಂಟಿಪೈರೆಟಿಕ್ ಅಂದರೆ ಇದು ಒಂದು ಫೀವರ್ ರೆಡ್ಯೂಸರ್ ಅಂದರೆ ಜ್ವರ ನಿವಾರಕ. ನಿಮ್ಮ ದೇಹದಲ್ಲಿ ಜ್ವರ ಮತ್ತು ನೋವಿಗೆ ಕಾರಣವಾಗಿರುವಂಥ ಕೆಮಿಕಲ್ ಮೆಸೆಂಜರ್ಸ್ನ ಬ್ಲಾಕ್ ಮಾಡುವ ಮೂಲಕ ಈ ಮೆಡಿಸಿನ್ ಕಾರ್ಯನಿರ್ವಹಿಸುತ್ತದೆ. ಫಿನೈಲ್ಫ್ರಿನ್ ಮೆಡಿಸಿನ್ ನಿಮ್ಮ ದೇಹದಲ್ಲಿ ಹೇಗೆ ವರ್ಕ್ ಮಾಡುತ್ತೆ ಅಂದರೆ ಇದು ಒಂದು ಡಿಕಾಂಜೆಸ್ಟೆಂಟ್ ಮೆಡಿಸಿನ್. ಮೂಗು ಕಟ್ಟುವಿಕೆಯನ್ನು ತಡೆಗಟ್ಟುತ್ತದೆ. ಮೂಗಿನ ಮಾರ್ಗದಲ್ಲಿರುವಂಥ ರಕ್ತನಾಳಗಳನ್ನು ಕುಗ್ಗಿಸುವ ಮೂಲಕ ಕಾರ್ಯನಿರ್ವಹಿಸುತ್ತದೆ. ಈ ನೋಸ್ ಬ್ಲಾಕ್ದಿಂದ ಆಗಿರುವಂಥ ಇನ್ಫ್ಲಮೇಷನ್, ರೆಡ್ನೆಸ್, ಈಚಿಂಗ್, ಇರಿಟೇಷನ್, ಸ್ವೆಲ್ಲಿಂಗ್ನ ಕಡಿಮೆ ಮಾಡಲು ಅಂದರೆ ಉರಿಯೂತ, ಊತ, ಕೆಂಪು ಇಂತಹ ಲಕ್ಷಣಗಳನ್ನು ಕಡಿಮೆ ಮಾಡಲು ಈ ಮೆಡಿಸಿನ್ ಸಹಾಯ ಮಾಡುತ್ತದೆ. ಟ್ಯಾಬ್ಲೆಟ್ನ ಸೈಡ್ ಎಫೆಕ್ಟ್ಸ್: ವಾಕರಿಕೆ, ತಲೆನೋವು, ನಿದ್ರಾಹೀನತೆ, ಭಯ, ಆತಂಕ, ದೌರ್ಬಲ್ಯ, ತಲೆ ತಿರುಗುವಿಕೆ ಹೀಗೆ ಮೈನರ್ ಸೈಡ್ ಎಫೆಕ್ಟ್ಸ್ ಆಗುತ್ತದೆ. ಈ ಟ್ಯಾಬ್ಲೆಟ್ ನಿಮ್ಮ ಬಾಡಿಗೆ ಅಡ್ಜಸ್ಟ್ ಆದ ಮೇಲೆ ಈ ಸೈಡ್ ಎಫೆಕ್ಟ್ಸ್ ಎಲ್ಲ ಡಿಸಪಿಯರ್ ಆಗುತ್ತದೆ. ಒಂದು ವೇಳೆ ಹೀಗೆ ಲಾಂಗ್ ಟರ್ಮ್ ಆಗಿ ಕಾಣಿಸ್ಕೊಳ್ತಾ ಇದ್ದರೆ ಕೂಡಲೇ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ. ಈ ಟ್ಯಾಬ್ಲೆಟ್ನ ಸೇಫ್ಟಿ ಅಡ್ವೈಸ್: ಇದರಲ್ಲಿರುವಂಥ ಮೆಡಿಸಿನ್ಸ್ದಿಂದ ನಿಮಗೆ ಅಲರ್ಜಿ ರಿಯಾಕ್ಷನ್ಸ್ ಆಗ್ತಾ ಇದ್ದರೆ ಈ ಟ್ಯಾಬ್ಲೆಟ್ನ ಬಳಸಬಾರದು. ಈ ಟ್ಯಾಬ್ಲೆಟ್ನ ಡಾಕ್ಟರ್ಸ್ ಅಡ್ವೈಸ್ ಮಾಡಿರೋದಕ್ಕಿಂತ ಹೆಚ್ಚಿನ ಡೋಸ್ ಅಂದರೆ ಅತಿ ಹೆಚ್ಚಾಗಿ ಅಥವಾ ಲಾಂಗ್ ಟರ್ಮ್ ಆಗಿ ಈ ಟ್ಯಾಬ್ಲೆಟ್ನ ತೆಗೆದುಕೊಳ್ಳಬಾರದು. ಲಾಂಗ್ ಟರ್ಮ್ ಆಗಿ ಈ ಟ್ಯಾಬ್ಲೆಟ್ನ ತೆಗೆದುಕೊಳ್ಳುವುದರಿಂದ ಎದೆನೋವು, ಗೊಂದಲ, ಭ್ರಮೆ, ಹೆದರಿಕೆ, ನಡುಕ ಇಂತಹ ಸೈಡ್ ಎಫೆಕ್ಟ್ಸ್ ಕಾಣಿಸಿಕೊಳ್ಳುವಂಥ ಚಾನ್ಸಸ್ ಕೂಡ ಇರುತ್ತದೆ. ಆದ್ದರಿಂದ ಡಾಕ್ಟರ್ಸ್ ಅಡ್ವೈಸ್ ಮಾಡಿದ ಹಾಗೆ ಮಾತ್ರ ಈ ಟ್ಯಾಬ್ಲೆಟ್ನ ಯೂಸ್ ಮಾಡಿ. ಈ ಟ್ಯಾಬ್ಲೆಟ್ನ ಚಿಕ್ಕ ಮಕ್ಕಳಿಗೆ ಬಳಸಬಾರದು. ಈ ಟ್ಯಾಬ್ಲೆಟ್ನ ತೆಗೆದುಕೊಳ್ಳುವಂಥವರು ಆಲ್ಕೋಹಾಲ್, ಸ್ಮೋಕಿಂಗ್ನ ಅವಾಯ್ಡ್ ಮಾಡಿ. ಈ ಟ್ಯಾಬ್ಲೆಟ್ನ ತೆಗೆದುಕೊಂಡಂಥ ಸಮಯದಲ್ಲಿ ಬೇರೆ ಪ್ಯಾರಾಸಿಟಮಾಲ್ ಕಂಟೆಂಟ್ ಹೊಂದಿರುವಂತಹ ಸಿರಪ್ ಅಥವಾ ಟ್ಯಾಬ್ಲೆಟ್ನ ತೆಗೆದುಕೊಳ್ಳಬಾರದು. ಈ ಟ್ಯಾಬ್ಲೆಟ್ನ ಡಾಕ್ಟರ್ಸ್ ಅಡ್ವೈಸ್ ಮಾಡದೇನೆ ನೀವೇ ಓವರ್ ಡೋಸ್ ಆಗಿ ತೆಗೆದುಕೊಳ್ಳಬಾರದು. ಇದರಿಂದ ಲಿವರ್ ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತದೆ. ಹಾಗೆ BP, ಗ್ಲೂಕೋಮಾ, ಡಯಾಬಿಟಿಕ್ ಪೇಷಂಟ್ಸ್ ಅಂದರೆ ಶುಗರ್ ಹೊಂದಿರುವಂಥವರು, ಅಸ್ತಮಾ, ಕಿಡ್ನಿ, ಲಿವರ್ ಇರುವಂಥವರಿಗೆ ಈ ಟ್ಯಾಬ್ಲೆಟ್ನ ಡಾಕ್ಟರ್ಸ್ ಅಡ್ವೈಸ್ ಮಾಡಿದರೆ ಮಾತ್ರ ಯೂಸ್ ಮಾಡಿ.
ಪ್ರೆಗ್ನೆನ್ಸಿ ಪ್ಲಾನಿಂಗ್ ಮತ್ತು ಬ್ರೀಸ್ಟ್ ಫೀಡಿಂಗ್ ವುಮೆನ್ಸ್ ಕೂಡ ಸೆಲ್ಫ್ ಮೆಡಿಕೇಷನ್ ಆಗಿ ಈ ಟ್ಯಾಬ್ಲೆಟ್ನ ತೆಗೆದುಕೊಳ್ಳಬಾರದು. ಈ ಟ್ಯಾಬ್ಲೆಟ್ನ ಡಾಕ್ಟರ್ಸ್ ಅಡ್ವೈಸ್ ಮಾಡಿದರೆ ಮಾತ್ರ ಯೂಸ್ ಮಾಡಿ. ಮತ್ತು ಯಾವುದೇ ಮೆಡಿಸಿನ್ ತೆಗೆದುಕೊಳ್ಳುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.